ವೀಕ್ಷಕರೇ ನಮಸ್ಕಾರ. ಬಿಗ್ ಬಾಸ್ ಇವತ್ತಿನ ಎಪಿಸೋಡ್ನ ಮೊದಲ ಪ್ರೋಮೋ ಕೂಡ ಅಪ್ಡೇಟ್ ಆಗಿದೆ. ಸೊ ಈ ಪ್ರೋಮೋದಲ್ಲಿ ಗಿಲ್ಲಿ ಮತ್ತು ಕಾವ್ಯ ಫ್ರೆಂಡ್ಶಿಪ್ಪಲ್ಲಿ ಬಿರುಕು ಶುರುವಾಗಿದೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಇಲ್ಲಿ ಗಿಲ್ಲಿ ಮಾತಿಗೆ ನಮ್ಮ ಕಾವ್ಯ ಅವರು ತುಂಬ ಕಣ್ಣೀರು ಸಹ ಹಾಕ್ತಾ ಇದ್ದಾರೆ. ಯಾವ ವಿಚಾರಕ್ಕೆ ಇಲ್ಲಿ ನಮ್ಮ ಕಾವ್ಯ ಅವರು ಕಣ್ಣೀರು ಹಾಕ್ತಾ ಇದ್ದಾರೆ ಮತ್ತು ಗಿಲ್ಲಿಯವರು ಯಾಕೆ ಈ ರೀತಿ ಮಾಡಿದ್ರು ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ಗೆ ಹೊಸದಾಗಿ ಬಂದು ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಹೌದು ವೀಕ್ಷಕರೇ, ಗಿಲ್ಲಿ ಮತ್ತು ನಮ್ಮ ಕಾವ್ಯ ಅವರ ಫ್ರೆಂಡ್ಶಿಪ್ಪಲ್ಲಿ ಇದೀಗ ಮತ್ತೆ ಒಂದು ಸಣ್ಣ ಸಣ್ಣ ಬಿರುಕುಗಳು ಶುರು ಆಗ್ತಾ ಇದ್ದಾವೆ ಅಂತಲೂ ಕೂಡ ಹೇಳ್ಬೋದು. ಸೊ ನಿಮಗೆಲ್ಲ ಗೊತ್ತಿರ್ಬೋದು, ನಿನ್ನೆ ಎಪಿಸೋಡ್ನಲ್ಲಿ ಮನೆಗೆ ಎಂಟ್ರಿ ಆಗಿರುವಂತಹ ಡೆವಿಲ್ ವಿಲನ್ ಸ್ಪರ್ಧಿಗಳಿಗೆ ಒಂದೊಂದೇ ಟಾಸ್ಕ್ಗಳನ್ನ ಕೊಡ್ತಾ ಇದ್ದಾನೆ. ಸೊ ಟಾಸ್ಕ್ಗಳು ಅನ್ನೋಕ್ಕಿಂತ ಒಂದೊಂದು ಡೀಲ್ಗಳು ಅಂತಲೂ ಕೂಡ ಹೇಳ್ಬೋದು. ಸೊ ನಿನ್ನೆ ಎಪಿಸೋಡ್ನಲ್ಲಿ ವಿಲನ್ ಅಶ್ವಿನಿ ಮತ್ತು ನಮ್ಮ ಗಿಲ್ಲಿಗೆ ಒಂದು ಟಾಸ್ಕ್ ಕೊಟ್ಟಿದ್ರು. ಏನಪ್ಪ ಅಂದರೆ ಅದು ಅಡಿಗೆ ಟಾಸ್ಕ್ ಅಂತ. ಸೊ ಆ್ಯಕ್ಚುಲಿ 3 ಜನ ಸೇರಿಕೊಂಡು ಅಡುಗೆ ಮಾಡಬೇಕಾಗಿತ್ತು. ಸೊ ಅದನ್ನ ಎಲ್ಲ ಸ್ಪರ್ಧಿಗಳಿಗೆ ಟಿ ವಿ ಮುಂದೆನೂ ತೋರಿಸಿದ್ರು. ಬಟ್ ಆದರೆ ಸೀಕ್ರೆಟ್ ಆಗಿ ಇವರಿಬ್ಬರಿಗೆ ಒಂದು ಟಾಸ್ಕ್ ಸಹ ಕೊಟ್ಟಿತ್ತು. ಏನಪ್ಪ ಅಂದರೆ ಸೊ ಈ ಒಂದು ಟಾಸ್ಕ್ ಅಂದರೆ ಈ ಒಂದು ಡೀಲ್ ಅಂತಲೂ ಕೂಡ ಹೇಳ್ಬೋದು. ಈ ಡೀಲ್ ಏನಾದರೂ ನೀವು ಒಪ್ಕೊಂಡ್ರೆ ಸೊ ನೀವು ಡೈರೆಕ್ಟಾಗಿ ಕ್ಯಾಪ್ಟನ್ಸಿಗೆ ಸೆಲೆಕ್ಟ್ ಆಗ್ತೀರಾ. ಸೊ ಈ ಡೀಲ್ ಏನಾದರೂ ಒಪ್ಕೊಂಡಿಲ್ಲಪ್ಪ ಅಂದರೆ ಸೊ ನೀವು ಈ ವಾರ ಕ್ಯಾಪ್ಟನ್ಸಿ ಆಟದಲ್ಲಿ ಇರಲ್ಲ ಅಂತಲೂ ಕೂಡ ಹೇಳಿದರು. ಈ ಡೀಲ್ ಏನಾದರೂ ಕಂಪ್ಲೀಟ್ ಮಾಡಿದ್ರೆ ನೀವು ಡೈರೆಕ್ಟಾಗಿ ಈ ಮನೆ ಕ್ಯಾಪ್ಟನ್ಸಿ ಆಗ್ಬೋದು ಅಂತಲೂ ಕೂಡ ಹೇಳಿದರು. ಸೊ ಆ ಡೀಲ್ ಏನಪ್ಪ ಅಂದರೆ ಸೊ ಕಾವ್ಯಾಗೆ ಕಣ್ಣೀರು ಹಾಕಿಸ್ಬೇಕು. ಅಷ್ಟೇ ಅಲ್ಲದೆ ಯಾರಿಗೂ ಗೊತ್ತಾಗದಿರೋ ಕಿಚ್ಚನ ಚಪ್ಪಾಳೆ ಬರುವಂತಹ ಒಂದಿಷ್ಟು ಫೋಟೋ ಫ್ರೇಮ್ಗಳನ್ನ ಸ್ಟೋರ್ ರೂಮಲ್ಲಿ ತಂದಿಡಬೇಕು. ಒಟ್ಟು ಟೋಟಲಾಗಿ 2 ಡೀಲ್ಗಳನ್ನ ಒಪ್ಪಿಸಿತ್ತು. ಸೊ ಈಗ ಮೊದಲ ಡೀಲಲ್ಲಿ ಸೊ ಕಾವ್ಯ ಅವ್ರನ್ನ ಕಣ್ಣೀರು ಹಾಕಿಸ್ಬೇಕು. ಸೊ ಎರಡನೇ ಡೀಲಲ್ಲಿ ಸೊ ಕಿಚ್ಚನ ಚಪ್ಪಾಳೆ ಬರುವಂಥ ಫೋಟೋಗಳನ್ನ ಸ್ಟೋರ್ ರೂಮಲ್ಲಿ ತಂದಿಡಬೇಕು. 3 ಜನದ್ದು ಅಂತಲೂ ಕೂಡ ಹೇಳ್ಬೋದು. 3 ಜನ ಯಾರಪ್ಪ ಅಂದರೆ ಕಿಚ್ಚನ ಚಪ್ಪಾಳೆ ಬಂದಿರುವಂಥ ಸ್ಪರ್ಧಿಗಳದು. ಸೊ ಬಟ್ ಈ ಒಂದು ಟ್ವಿಸ್ಟ್ ಮಾತ್ರ ಫುಲ್ ಡಿಫ್ರೆಂಟ್ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಸೊ ಈಗ ಮೊದಲ ಟಾಸ್ಕಲ್ಲಿ ಇಲ್ಲಿ ಗಿಲ್ಲಿಯವರ ಮಾತಿನಿಂದ ಕಾವ್ಯ ಅವರು ಕಣ್ಣೀರು ಹಾಕಿದ್ದಾರೆ. ಸೊ ಹಾಗಾಗಿ ಈ ಒಂದು ಟಾಸ್ಕ್ನಲ್ಲಿ ಗಿಲ್ಲಿ ವಿನ್ ಆಗಿದ್ದಾನೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಇಲ್ಲಿ ಕೆಲವೊಂದಿಷ್ಟು ವಿಚಾರಗಳಲ್ಲಿ ಗಿಲ್ಲಿ ಜಾಸ್ತಿಯಾಗಿ ಮಾತಾಡಿದ್ದಾರೆ ಕಾವ್ಯಗೆ. ಸೊ ಈ ಒಂದು ಡೀಲ್ನಿಂದ ಒಪ್ಕೊಳ್ಳೋಕ್ಕಾಗದೆ ಗಿಲ್ಲಿಯವರು ತುಂಬ ಪ್ರಯತ್ನ ಮಾಡ್ತಾ ಇದ್ರು. ಬಟ್ ಆದರೆ ಇಲ್ಲಿ ಅಶ್ವಿನಿಯವರ ಫೋರ್ಸ್ಗೆ ಸೊ ನಮ್ಮ ಗಿಲ್ಲಿಯವರು ಒಪ್ಕೊಬಿಟ್ರು. ಅದರಲ್ಲೂ ಈ ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನೋ ತುಂಬ ಜನರ ಕನಸು ಕೂಡ. ಸೊ ಅದೇ ರೀತಿ ಕ್ಯಾಪ್ಟನ್ ಆಗುವಂಥ ಕನಸಿಗೋಸ್ಕರ ಸೊ ನಮ್ಮ ಗಿಲ್ಲಿಯವರು ಈ ಒಂದು ಡೀಲ್ನ ಒಪ್ಕೊಂಡ್ರು ಅಂತಲೂ ಕೂಡ ಹೇಳ್ಬೋದು. ಬಟ್ ಈ ಒಂದು ಡೀಲ್ನಿಂದ ಸೊ ಕಾವ್ಯ ಅವರು ಕಣ್ಣೀರು ಅಂದರೆ ಈ ಒಂದು ಡೀಲ್ನಿಂದ ಕಾವ್ಯ ಅವರಿಗೆ ಬೇಜಾರಾಗುತ್ತೆ ಅಂತ ಆ ಒಂದು ವಿಚಾರದಲ್ಲಿ ಸಹ ತಗೊಂಡಿರಲಿಲ್ಲ. ಬಟ್ ನಾನು ಕ್ಯಾಪ್ಟನ್ ಆಗಬೇಕು ಅನ್ನೋ ಆಸೆಗೋಸ್ಕರ ಈ ಒಂದು ಡೀಲ್ನ ತಗೊತಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಈಗ ಈ ಒಂದು ಡೀಲ್ನಲ್ಲಿ ಸೊ ಗಿಲ್ಲಿಯವರು ವಿನ್ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಕಿಚನ್ ಡಿಪಾರ್ಟ್ಮೆಂಟಿಗೆ ಬಂದಾಗ ಸೊ ಅಲ್ಲಿ ಕಾವ್ಯ ಅವ್ರನ್ನ ರೇಗಿಸೋದಾಗಿರಲಿ ಸೊ ಅಂತೆ ಸೊ ಸ್ವಲ್ಪ ಅಯ್ಯಾಣೋ ಮಾತುಗಳನ್ನ ಆಡ್ತಾ ಇದ್ರು. ಬಟ್ ಆ ಒಂದು ಮಾತುಗಳಿಗೆ ಕಾವ್ಯ ಏನು ತಲೆ ಕೆಡಿಸ್ಕೊಂಡಿರಲಿಲ್ಲ. ಬಟ್ ಆದರೆ ಈ ಒಂದು ಡೀಲ್ ಅವಳಿಗೆ ಗೊತ್ತಿರಲಿಲ್ಲಾಗಿತ್ತು. ಬಟ್ ಇದು ಅಶ್ವಿನಿ ಮತ್ತು ಗಿಲ್ಲಿಗೆ ಅಷ್ಟೇ ಗೊತ್ತಿತ್ತು. ಸೊ ಅದೇ ರೀತಿ ಈಗ ಗಿಲ್ಲಿಯಲ್ಲಿ ಆ ಒಂದು ಡೀಲ್ನ ಒಪ್ಕೋಬೇಕು ಅಂದರೆ ಆ ಡೀಲ್ನ ಒಪ್ಕೊಂಡಾಗಿದೆ. ಸೊ ಹಾಗಾಗಿ ಇಲ್ಲಿ ಕಾವ್ಯ ಹತ್ರ ಕಣ್ಣೀರು ಹಾಕಿಸ್ಲೇಬೇಕು. ಹಾಗಾಗಿ ತುಂಬ ಪ್ರಯತ್ನ ಮಾಡ್ತಾನೆ. ಆದರೆ ಕಾವ್ಯ ಅವರು ಕೆಲವೊಂದಿಷ್ಟು ಮಾತುಗಳಲ್ಲಿ ಕಣ್ಣೀರು ಹಾಕ್ತಾರೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಇಲ್ಲಿ ಕಾವ್ಯ ಪ್ರೀ ಪ್ರಾಡಕ್ಟ್ ಅಂತ ಹೇಳಿ ಕಣ್ಣೀರು ಹಾಕಿಸ್ಬಿಡ್ತಾರೆ. ಸೊ ಈ ಒಂದು ಮಾತಿಗೆ ಕಾವ್ಯ ತುಂಬ ಬೇಜಾರಾಗ್ತಾಳೆ. ಸೊ ಇದೀಗ ಗಿಲ್ಲಿ ಮಧ್ಯೆ ಮತ್ತು ನಮ್ಮ ಕಾವ್ಯ ಅವರ ಮಧ್ಯೆ ಸ್ವಲ್ಪ ಬಿರುಕು ಶುರು ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಸೊ ಅಂತೂ ಬಿಗ್ ಬಾಸ್ ವಿಲನ್ ಪ್ಲ್ಯಾನ್ ಸಕ್ಸಸ್ ಆಯಿತು ಅಂತಲೂ ಕೂಡ ಹೇಳ್ಬೋದು. ಸೊ ಈಗ ವಿಲನ್ ದೊಡ್ಡ ಪ್ಲ್ಯಾನೇ ಮಾಡ್ತಾ ಇದ್ದಾರೆ. ಯಾಕಪ್ಪ ಅಂದರೆ ಇಷ್ಟು ದಿನ ನಾವು ಅಂದ್ಕೊಂಡಿರಲಿಲ್ಲ ಸೊ ಕಾವ್ಯ ಗಿಲ್ಲಿ ಫ್ರೆಂಡ್ಶಿಪ್ಪಲ್ಲಿ ಯಾವುದೇ ಥರದ ಬ್ರೇಕ್ ಬೀಳಲ್ಲ ಅಂತ. ಬಟ್ ಈಗ ಬಿಗ್ ಬಾಸೇ ಎಂಟ್ರಿ ಆಗಿ ಸೊ ಅವರಿಬ್ಬರ ಒಂದು ಫ್ರೆಂಡ್ಶಿಪ್ನ ಬ್ರೇಕ್ ಮಾಡ್ತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಇನ್ಮೇಲೆ ಬಿಗ್ ಬಾಸ್ನ ಅಸಲಿ ಆಟ ಶುರು ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಅದು ಕೂಡ ಈಗ ಒಂದು ಡೀಲ್ ಕಂಪ್ಲೀಟ್ ಆಗಿದೆ. ಇನ್ನೊಂದು ಡೀಲ್ನ ಇನ್ನೂ ತೋರಿಸಿಲ್ಲ, ನೋಡಬೇಕು ಆ ಡೀಲ್ನ ಏನಪ್ಪ ಅಂತ. ಸೊ ಆಲ್ರೆಡಿ ಈಗ ಕಿಚ್ಚನ ಚಪ್ಪಾಳೆ ಬಂದಿರುವಂಥ 3 ಸ್ಪರ್ಧಿಗಳ ಫೋಟೋನ ಸ್ಟೋರ್ ರೂಮಲ್ಲಿ ಇಡಬೇಕು. ಸೊ ಅದು ಯಾವ ರೀತಿಯ ಡೀಲ್ ಅಂತ ಗೊತ್ತಿಲ್ಲ. ಬಟ್ ಯಾರೂ ಇಲ್ದಿರೋ ಟೈಮಲ್ಲಿ ಹೋಗಿ ಆ ಒಂದಿಷ್ಟು ಫೋಟೋಗಳನ್ನ ಇಡಬೇಕು. ಸೊ ಅಂದರೆ ಯಾರೂ ನೋಡೋ ಹಾಗಿಲ್ಲ. ಸೊ ಅದು ಕೂಡ ಬೆಳಗಿನ ಜಾವ ವೇಕಪ್ ಸಾಂಗ್ ಬರೋ ಒಳಗಡೆ ಸೊ ಆ ಫೋಟೋಗಳನ್ನ ಇಡಬೇಕು ಅಂತ ಡೀಲ್ ಆಗಿದೆ. ಸೊ ಆಲ್ರೆಡಿ ಈಗ ಒಂದು ಡೀಲ್ನಲ್ಲಿ ವಿನ್ ಆಗಿದ್ದಾರೆ. ಸೊ ಈಗ ಎರಡನೇ ಡೀಲಲ್ಲಿ ಏನಾದರೂ ವಿನ್ ಆದ್ರಪ್ಪ ಅಂದರೆ ಇವರು ಡೈರೆಕ್ಟ್ ಕ್ಯಾಪ್ಟನ್ಸಿ ಕೂಟಕ್ಕೆ ಸೆಲೆಕ್ಟ್ ಆಗ್ತಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಅಷ್ಟೇ ಅಲ್ಲದೆ ಇಲ್ಲಿ ಗಿಲ್ಲಿ ಅವರು ಕಾವ್ಯ ಅವ್ರನ್ನ ಯಾವ ರೀತಿಯ ಗೋಳಾಡಿಸ್ಕೊಂಡು ಕಣ್ಣೀರು ಹಾಕಿದಾರಪ್ಪ ಅಂದರೆ ಸೊ ಕಿಚನ್ ಏರಿಯಾದಲ್ಲಿ ಅಡುಗೆ ಮಾಡ್ತಾ ಇರೋ ಟೈಮಲ್ಲಿ ಸೊ ಕಾವ್ಯ ಅವರು ಅಲ್ಲಿಗೆ ಬಂದಾಗ ಸೊ ಜೊತೆಲೇ ಇದ್ಬಿಟ್ಟು ಚೂರಿ ಹಾಕಿದ್ರಲ್ರಿ. ಸೊ ಇಷ್ಟು ಜನ ನಾವು ನಮ್ಮವರು ಅನ್ಕೊಂತ ನಾವಿದ್ರೆ ಸೊ ನಮ್ಮ ಬೆನ್ನಿಂದನೇ ಚೂರಿ ಹಾಕಿಬಿಟ್ರಲ್ಲ. ಸೊ ಈ ಒಂದು ಆಟಕ್ಕೆ ಸೊ ನಾಮಿನೇಷನ್ ಅಂತೆ ಸೊ ಡೈರೆಕ್ಟಾಗಿ ಮಾತಾಡ್ಬೋದಿತ್ತಲ್ಲ. ಸೊ ಬೆನ್ನಿಗೆ ಚೂರಿ ಹಾಕುವಂಥ ಅವಶ್ಯಕತೆ ಏನಿತ್ತು ಅನ್ನೋ ರೀತಿಯಲ್ಲಿ ಸೊ ಕಾವ್ಯ ಅವರಿಗೆ ಅನಿಸುವಂಥ ರೀತಿಯ ಮಾತುಗಳನ್ನ ಆಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಸೊ ಅಲ್ಲಿ ರೂಮಲ್ಲಿ ಮಲಗಿರೋ ಟೈಮಲ್ಲೂ ಕೂಡ ಹೇಳ್ತಾ ಇದ್ದಾರೆ ಸೊ ನೀನು ಬಿಗ್ ಬಾಸ್ ಮನೆಯಲ್ಲಿ ಏನೂ ಇಲ್ಲ ಸೊ ನನ್ನಿಂದನೇ ನೀನು ಅನ್ನೋ ರೀತಿಲಿ ಸೊ ಇಲ್ಲಿ ಅವರು ಮಾತಾಡ್ತಾ ಇದ್ದಾರೆ. ಬಟ್ ಅವರು ಮನಸ್ಸಿನಿಂದ ಮಾತಾಡ್ತಾ ಇಲ್ಲ. ಸೊ ಈ ಒಂದು ಡೀಲ್ನಲ್ಲಿ ಒಪ್ಕೊಂಡಿದ್ದಾರಲ್ಲ ಸೊ ಆ ರೀತಿ ಅವ್ರ ಡೀಲ್ನಲ್ಲಿ ಸೊ ಅವರು ಫುಲ್ ಇನ್ವಾಲ್ವ್ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಒಂದು ವಿಚಾರದಲ್ಲಿ ಇಲ್ಲಿ ಕಾವ್ಯ ಅವರಿಗೆ ಕಣ್ಣೀರು ಸಹ ಹಾಕಿಸ್ತಾ ಇದ್ದಾರೆ. ಚುಚ್ಚು ಮಾತುಗಳನ್ನ ಆಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಅಷ್ಟೇ ಅಲ್ಲದೆ ಇಲ್ಲಿ ಗಿಲ್ಲಿಯವರು ಏನು ಹೇಳ್ತಾರೆ, ಮೊದಲು ಜಂಟಿ ಮತ್ತು ಒಂಟಿಯಾಗಿ ಬಂದಿದ್ದರೆ ಸೊ ಇಲ್ಲಿ ಒಂಟಿಯಾಗಿ ಬರಬೇಕಾಗಿತ್ತು. ಸೊ ನಾನು ಜಂಟಿಯಾಗಿ ಸೊ ಇವ್ರ ಜೊತೆ ಬಂದಿದ್ದು ಮೊದಲು ತಪ್ಪು ಮಾಡಿದ್ದು ಅಲ್ಲೇ ನಾನು. ಸೊ ನನ್ನ ಪ್ಲಸ್ ಪಾಯಿಂಟ್ ಮಾಡಿಕೊಂಡು ಸೊ ಇವರು ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಗಿಲ್ಲಿಯವರು ಮಾತಾಡ್ತಾ ಇದ್ದಾರೆ. ಸೊ ಈ ಒಂದು ಮಾತಿಗೆ ಕಾವ್ಯವರ ರಿಯಾಕ್ಷನ್ ಬೇರೆ ರೀತಿಯೇ ಇದೆ ಅಂತಲೂ ಕೂಡ ಹೇಳ್ಬೋದು. ಇನ್ನು ದಯವಿಟ್ಟು ಯಾರು ಈ ಪ್ರೋಮೋ ನೋಡಿಲ್ಲ, ಆಲ್ರೆಡಿ ಪ್ರೋಮೋ ಕೂಡ ಅಪ್ಡೇಟ್ ಆಗಿದೆ, ಒಂದ್ಸರಿ ನೀವು ಹೋಗಿ ನೋಡ್ಕೊಬರ್ಬೋದು. ಫಸ್ಟ್ ಆಫ್ ಆಲ್ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲ
ಎಲ್ಲರೂ ಕೂಡ ಹೇಳ್ತಾರೆ ಸ್ಪಂದನ ತುಂಬ ಲಕ್ಕಿ ಅಂತ. ಯಾಕಪ್ಪ ಅಂದರೆ ಇಷ್ಟು ದಿನ ನಾಮಿನೇಷನಲ್ಲಿ ಬಂದಿಲ್ಲ, ಇಷ್ಟು ದಿನ ಏನೂ ಟಾಸ್ಕ್ಗಳನ್ನ ಆಡ್ದೇ ಈ ರೀತಿ ಲೆವೆಲ್ಗೆ ಬಂದಾಳೆ ಅಂತ. ಬಟ್ ಇಲ್ಲಿ ಈ ಒಂದು ಮಾತಿಗೂ ಕೂಡ ಗಿಲ್ಲಿ ಅವರು ಕಾವ್ಯ ಅವ್ರನ್ನ ಸಿಂಕ್ ಮಾಡಿ ಹೇಳ್ತಾ ಇದ್ದಾರೆ. ಫಸ್ಟ್ ಆಫ್ ಆಲ್ ಸ್ಪಂದನ ಲಕ್ಕಿ ಅಲ್ಲ, ನೀವು ಕಂಡ್ರಿ ಲಕ್ಕಿ. ಸೊ ಈ ರೀತಿಯಲ್ಲಿ ಯಾವುದೇ ರೀತಿಯ ಟಾಸ್ಕ್ಗಳನ್ನೂ ಆಡಿಲ್ಲ. ಸೊ ಯಾರನ್ನೂ ಕೂಡ ನಾಮಿನೇಷನ್ ಲಿಸ್ಟಲ್ಲಿ ನಿಮ್ಮನ್ನು ಬಂದೂ ಇಲ್ಲ. ಸೊ ನೀವು ನಮ್ಮ ಜೊತೆ ಇದ್ಕೊಂಡೆ ಸೊ ನಮ್ಮ ಚೂರಿಗೆ ಬೆನ್ನಿಗೆ ಚೂರಿ ಹಾಕಿಬಿಟ್ರಿ. ಸೊ ಹಾಗಾಗಿ ನೀವು ಕಂಡ್ರಿ ಲಕ್ಕಿ ಅನ್ನೋ ರೀತಿಯಲ್ಲಿ ಗಿಲ್ಲಿ ಅವರು ಮಾತಾಡ್ತಾ ಇದ್ದಾರೆ. ಸೊ ಅಷ್ಟೇ ಅಲ್ಲದೆ ಈಗ ಬಿಗ್ ಬಾಸ್ ಮನೆಯಲ್ಲಿ ಫಸ್ಟ್ ಸ್ಟಾರ್ಟಿಂಗು ಒಂಟಿ ಮತ್ತು ಜಂಟಿ ಕಾನ್ಸೆಪ್ಟ್ ಇದ್ದಾಗ ಸೊ ಇಲ್ಲಿ ಜಂಟಿಯಾಗಿ ಗಿಲ್ಲಿ ಮತ್ತು ಕಾವ್ಯ ಅವರು ಸೇರಿಕೊಂಡಿದ್ರು. ಅಂಥ ಸಮಯದಲ್ಲಿ ಒಂಟಿಯಾಗಿರುವಂಥ ಅಶ್ವಿನಿ ಅವರು ಕೆಲವೊಂದಿಷ್ಟು ಮಾತುಗಳನ್ನ ಯಾರು ನಮ್ಮ ಕಾವ್ಯ ಅವರಿಗೆ ಆಡಿದರು. ಸೊ ಅದೇ ರೀತಿ ಏನಪ್ಪ ಅಂದರೆ ಪ್ರೀ ಪ್ರಾಡಕ್ಟ್ ನೀನು ಸೊ ಯಾರನ್ನೋ ಕಟ್ಕೊಂಡು ಸೊ ಮುಂದೆ ಬರ್ತಾ ಇದೆಯಾ ಅನ್ನೋ ರೀತಿಯಲ್ಲಿ ಮಾತಾಡಿದರು. ಸೊ ಈ ಒಂದು ವಿಚಾರಕ್ಕೂ ಕೂಡ ಕಿಚ್ಚನ ಪಂಚಾಯತಿಯಲ್ಲಿ ಡಿಸ್ಕಸ್ ಆಗಿತ್ತು. ಅಷ್ಟೇ ಅಲ್ಲದೆ ಇಲ್ಲಿ ಈ ಒಂದು ವಿಚಾರದಲ್ಲಿ ಕಾವ್ಯ ಅವರು ತುಂಬ ಕಣ್ಣೀರು ಹಾಕಿದ್ರು. ಸೊ ಇದೀಗ ಮತ್ತೆ ಅದೇ ಮಾತನ್ನ ಸೊ ಇಲ್ಲಿ ಗಿಲ್ಲಿ ಅವರು ಆಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇವತ್ತು ನೀನು ಪ್ರೀ ಪ್ರಾಡಕ್ಟ್ ಅಂತ ಫ್ರೀ ಆಗೋಯ್ತು ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಈ ಒಂದು ಮಾತಿಗೆ ಸೊ ಇಲ್ಲಿ ಕಾವ್ಯ ಅವರು ಹೊರಗಡೆ ಹೋಗಿ ಕಣ್ಣೀರು ಸಹ ಹಾಕ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಒಂದು ಮಾತು ತುಂಬ ಬೇಜಾರಾಗಿದೆ. ಸೊ ಹಾಗಾಗಿ ಈ ಒಂದಿಷ್ಟು ಮಾತುಗಳಿಂದ ಸೊ ಗಿಲ್ಲಿ ಮತ್ತು ಕಾವ್ಯ ಅವರ ಫ್ರೆಂಡ್ಶಿಪ್ಪಲ್ಲಿ ಸ್ವಲ್ಪ ಬಿರುಕು ಶುರು ಆಗ್ಬೋದು. ಸೊ ಅಷ್ಟೇ ಅಲ್ಲದೆ ಈಗ ಕಿಚ್ಚನ ಪಂಚಾಯಿತಿ ಆದಾಗಿಂದ ಸ್ವಲ್ಪ ಮಾತುಕತೆಗಳು ತುಂಬ ಕಡಿಮೆ ಆಗಿದ್ದಾವೆ ಅಂತಲೂ ಕೂಡ ಹೇಳ್ಬೋದು. ಸೊ ಇದೀಗ ಡೆವಿಲ್ ಕೊಟ್ಟಿರುವಂಥ ಒಂದು ಡೀಲ್ ಕಂಪ್ಲೀಟ್ ಆಗಿದೆ. ಆ್ಯಕ್ಚುಲಿ ಇದು ಗಿಲ್ಲಿ ಅವರು ಮಾತಾಡಿದ್ದಲ್ಲ, ಸೊ ಬಿಗ್ ಬಾಸ್ ಪ್ಲ್ಯಾನ್ ಅಂತಲೂ ಕೂಡ ಹೇಳ್ಬೋದು. ಸೊ ಬಿಗ್ ಬಾಸ್ ಅನ್ನೋಕ್ಕಿಂತ ಇಲ್ಲಿರುವಂತಹ ವಿಲನ್ನ ಒಂದು ಪ್ಲ್ಯಾನ್ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಪ್ಲ್ಯಾನ್ಗೆ ಒಪ್ಕೊಂಡ್ಮೇಲೆ ಸೊ ಆ ಒಂದು ಡೀಲ್ನ ಕಂಪ್ಲೀಟ್ ಮಾಡಲೇಬೇಕು. ಸೊ ಆಲ್ರೆಡಿ ಅಲ್ಲಿ 2 ಚಾನ್ಸ್ನ ಕೊಟ್ಟಿದ್ರು. ಸೊ ಒಂದು ಪ್ಲ್ಯಾನ್ನ ಕಂಪ್ಲೀಟ್ ಮಾಡ್ತೀನಿ, ಇಲ್ಲ ಪ್ಲ್ಯಾನ್ನ ಕಂಪ್ಲೀಟ್ ಮಾಡಲ್ಲ ಅಂತ. ಆ್ಯಕ್ಚುಲಿ ಇವರು ಕಂಪ್ಲೀಟ್ ಮಾಡ್ತೀವಿ ಅಂತಲೂ ಕೂಡ ಒಪ್ಕೊಂಡಿದ್ರು. ಸೊ ಆ ಒಂದು ಮಾತಿಗೆ ಈ ಒಂದು ಡೀಲ್ನ ಕಂಪ್ಲೀಟ್ ಮಾಡಲೇಬೇಕಾಗಿತ್ತು. ಸೊ ಹಾಗಾಗಿ ಅಶ್ವಿನಿ ಅವರು ಮತ್ತು ಕಾವ್ಯ ಅವರು ಸೇರಿಕೊಂಡು ಕಾವ್ಯವನ್ನು ಕಣ್ಣೀರು ಹಾಕಬೇಕಾಗಿತ್ತು. ಸೊ ಈ ಒಂದು ಕಣ್ಣೀರನ್ನ ಹಾಕಿ ಖಂಡಿತ ಇವರು ಡೈರೆಕ್ಟಾಗಿ ಕ್ಯಾಪ್ಟನ್ಸಿ ಆಟಕ್ಕೆ ಸೆಲೆಕ್ಟ್ ಆಗ್ತಾರೆ. ಸೊ ಅದೇ ರೀತಿ ಈಗ ಈ ಕಾವ್ಯ ಅವರ ಕಣ್ಣಲ್ಲಿ ಕಣ್ಣೀರು ಹಾಕಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಹಾಗಾಗಿ ಇವರು ಡೈರೆಕ್ಟಾಗಿ ಇನ್ನು ಕ್ಯಾಪ್ಟನ್ಸಿ ಕೂಟಕ್ಕೆ ಸೆಲೆಕ್ಟ್ ಆಗ್ತಾರೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಇನ್ನೊಂದು ಡೀಲ್ ಸಹ ಇದೆ ಇವರಿಗೆ. ಸೊ ಕಿಚ್ಚನ ಚಪ್ಪಾಳೆ ಬಂದಿರುವಂಥ 3 ಸ್ಪರ್ಧಿಗಳ ಫೋಟೋಗಳನ್ನ ಇಲ್ಲಿ ಸೊ ಅವರ ಸ್ಟೋರ್ ರೂಮಲ್ಲಿ ಇಡಬೇಕು ಅಂತ ಒಂದು ಡೀಲ್ ಆಗಿದೆ. ಸೊ ಆ ಡೀಲು ಆಲ್ಮೋಸ್ಟ್ ಕಂಪ್ಲೀಟ್ ಆಗಿರ್ಬೋದು, ಅದಕ್ಕೆ ಈ ಪ್ರೊಮೋದಲ್ಲಿ ತೋರಿಸಿಲ್ಲ. ಬಟ್ ಆದರೆ ಈಗ ಕಾವ್ಯ ಅವರ ಮೇಲೆ ಒಂದು ಕೊಟ್ಟಿರುವಂಥ ಡೀಲ್ನ ಈಗ ಕಂಪ್ಲೀಟ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಆಲ್ಮೋಸ್ಟ್ ಇವತ್ತಿನ ಎಪಿಸೋಡ್ನಲ್ಲಿ ತೋರಿಸ್ತಾರೆ ಅಂತ ಅನ್ಕೊಂಡಿದ್ದೀನಿ ಯಾವ ರೀತಿಯ ಆ ಡೀಲ್ನ ಕಂಪ್ಲೀಟ್ ಮಾಡಿದ್ದಾರೆ ಅಂತ. ಸೊ ನೋಡೋಣ, ಲೈವಲ್ಲಿ ಏನಾದರೂ ತೋರಿಸಿದ್ರೆ ನಾನು ಖಂಡಿತ ಅಪ್ಡೇಟ್ ಮಾಡ್ತೀನಿ. ಇನ್ನೂ ಕೂಡ ಈ ಪ್ರೋಮೋನ ಯಾರು ನೋಡಿಲ್ಲ ದಯವಿಟ್ಟು ಹೋಗಿ ನೋಡ್ಬೋದು ಅಂತ ಹೇಳ್ತೀನಿ. ಅಷ್ಟೇ ಅಲ್ಲದೆ ನಿಮ್ಮ ಪ್ರಕಾರ ಇಲ್ಲಿ ಗಿಲ್ಲಿ ಮತ್ತು ಕಾವ್ಯರ ಫ್ರೆಂಡ್ಶಿಪ್ ಬಿರುಕು ಬಂದಿರೋದು ನಿಮ್ಮ ಪ್ರಕಾರ ಏನು ಅನ್ನಿಸ್ತಾ ಇದೆ? ಇಲ್ಲಿ ಬಿಗ್ ಬಾಸ್ ಮಾಡಿದ್ದ ಐಡಿಯಾ ಸಕ್ಸಸ್ ಆಯ್ತಾ ಇಲ್ಲ? ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಸೊ ಈ ಒಂದು ಸೀನ್ ನೋಡಿದ ಮೇಲೆ ಸೊ ಗಿಲ್ಲಿ ಮತ್ತು ಕಾವ್ಯರ ಫ್ರೆಂಡ್ಶಿಪ್ ತುಂಬ ಮನಸ್ಸಿಗೆ ನೋವಾಗಿದೆ ಅಂತ ಗೊತ್ತು. ಬಟ್ ಇಲ್ಲಿ ಗಿಲ್ಲಿ ಮತ್ತು ಅವರ ಮನಸ್ಸಿನಿಂದ ಮಾತಾಡಿರುವ ಮಾತಲ್ಲ. ಸೊ ಇಲ್ಲಿ ವಿಲನ್ ಮಾಡಿರುವಂಥ ಪ್ಲಾನ್ಗೆ ಇಲ್ಲಿ ಗಿಲ್ಲಿ ಮತ್ತು ಕಾವ್ಯ ಅವರು ಕುರಿಗಳಾಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಈ ಒಂದು ಡೀಲಲ್ಲಿ ಸೊ ಗಿಲ್ಲಿ ಅವರು ವಿನ್ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಈ ವೀಕಲ್ಲಿ ತುಂಬ ಬದಲಾವಣೆಗಳು ಆಗುವಂಥ ಚಾನ್ಸಸ್ ಇದೆ. ಸೊ ಸೂರಜ್ ಮತ್ತು ರಾಶಿಕ್ ಅವರ ಮಧ್ಯೆ ಕೆಲವೊಂದಿಷ್ಟು ಮಾತುಗಳು ಆಗ್ಬೋದು. ಸೊ ಅವರ ಒಂದು ಫ್ರೆಂಡ್ಶಿಪ್ಪಲ್ಲೂ ಸಹ ಬಿರುಕು ಶುರು ಆಗ್ಬೋದು ಅಂತ ಅನ್ಕೊತೀನಿ. ಈಗ ಕಾವ್ಯ ಅವರ ಫ್ರೆಂಡ್ಶಿಪ್ಪಲ್ಲೇ ಬಿರುಕು ಶುರುವಾಗಿದೆ. ಸೊ ಅವರ ಫ್ರೆಂಡ್ಶಿಪ್ಪಲ್ಲೂ ಸ್ವಲ್ಪ ಬಿರುಕು ಶುರು ಆಗುವಂಥ ಚಾನ್ಸಸ್ ಇದೆ ಅಂತಲೂ ಕೂಡ ಹೇಳ್ತೀನಿ. ಸೊ ಫ್ರೆಂಡ್ಸ್, ಇವತ್ತಿನ ಎಪಿಸೋಡ್ನ ಯಾರು ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಹೇಳ್ತಾ ಇವತ್ತಿನ ಪ್ರೊಮೋ ಅಪ್ಡೇಟ್ ಇಷ್ಟ ಆಗಿತ್ತು. ಇದೇ ರೀತಿ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇರಿ. ಮತ್ತೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟಲ್ಲಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್.